ತಮ್ಮ ವಿರುದ್ಧದ ಮುಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡೀಟೇಲ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ತಮ್ಮ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳಿಗೆ ಉತ್ತರವನ್ನ ಕೊಡ್ತಾ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಕಣ್ಬಿಟ್ಟು ನೋಡಿ ಅಂತ ಹೇಳಿ ತಮ್ಮ ಪೋಸ್ಟ್ ನಲ್ಲಿ ಸಿಎಂ ಬರ್ಕೊಂಡಿದ್ದಾರೆ. ಜೊತೆಗೆ ವೈಟ್ನರ್ ಹಾಕಿ ದಾಖಲೆಗಳನ್ನ ತಿರುಚಲಾಗಿದೆ ಅನ್ನುವಂತಹ ಆರೋಪ ಏನಿದೆ, ಅದರಲ್ಲಿ ಜಮೀನಿಗೆ ಬದಲಿ ಭೂಮಿ ನೀಡುವಂತೆ ನನ್ನ ಪತ್ನಿ ಅರ್ಜಿಯನ್ನ ಹಾಕಿದ್ರು. ಅರ್ಜಿಯಲ್ಲಿ 4 ರಿಂದ 5 ಪದಗಳಿಗೆ ವೈಟ್ನರ್ ಹಾಕಿದ್ರೆ ಅದನ್ನೇ ದೊಡ್ಡದು ಮಾಡಲಾಗಿದೆ. ವೈಟ್ನರ್ ಹಾಕಿದಂತಹ ಜಾಗದಲ್ಲಿ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಅಂತ ಹೇಳಿ ಬರೆಯಲಾಗಿದೆ ಅಂತ ಹೇಳಿ ಈ ಅಕ್ಷರಗಳಿಗೆ ವೈಟ್ನರ್ ಹಾಕಿದಂತಹ ದಾಖಲೆಯ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವೈಟ್ನರ್ ಹಿಂದಿನ ಅಕ್ಷರಗಳನ್ನ ವಿಡಿಯೋದಲ್ಲಿ ನೋಡಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರಿಗೆ ಈ ಮೂಲಕ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅವರು ಪೋಸ್ಟ್ ನಲ್ಲಿ ಹಾಕಿರುವಂತಹ ಆ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ. ಈ ಹಾಕಿರುವಂತಹ ವೈಟ್ನರ್ ಇದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು. ವೈಟ್ನರ್ ಹಾಕಿದಂತಹ ಜಾಗದಲ್ಲಿ ಏನಿದೆ, ಏನನ್ನ ಅಲ್ಲಿ ಹಾಕಿ ವೈಟ್ನರ್ ಅಲ್ಲಿ ಅದನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆ ಇತ್ತು. ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ವೈಟ್ನರ್ ಹಾಕಿರುವಂತಹ ಜಾಗದಲ್ಲಿ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಅದು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಪ್ರಾಧಿಕಾರ ರಚಿಸಿರುವಂತಹ ಸಮಾನಾಂತರ ಬಡಾವಣೆಯಲ್ಲಿ ಬದಲಿ ನಿವೇಶನ ಕೊಡಿ ಅಂತ ಹೇಳಿ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಆ ಜಾಗದಲ್ಲಿ ಇಷ್ಟೇ ಶಬ್ದಗಳಿದ್ದು ಇಂಥದ್ದೇ ಜಾಗದಲ್ಲಿ ಕೊಡಿ ಬದಲಿ ನಿವೇಶನವನ್ನ ಅನ್ನುವಂತಹ ಮಾತನ್ನ ಹೇಳಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದಂತಹ ಪ್ರಕರಣ ಇದು. ಅದರಲ್ಲೂ ಕೂಡ ವೈಟ್ನರ್ ಹಾಕಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿತ್ತು. ಈಗ ವಿಡಿಯೋ ಸಮೇತ ಸಾಕ್ಷಿಯನ್ನ ಕೊಡುವಂತಹ ಪ್ರಯತ್ನ ಸಿಎಂ ರದ್ದು. ಜೊತೆಗೆ ಪೋಸ್ಟ್ ನಲ್ಲಿ ಒಂದಿಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ, ಡೀಟೇಲ್ ಆಗಿ ವಿವರಿಸಬಹುದಾ ಹರೀಶ್? ವಿದೇಶಿ ಬಹಳ ಮುಖ್ಯವಾಗಿರ್ಬೋದು. ಇತ್ತೀಚೆಗಷ್ಟೇ ಕೂಡ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಹಲವು ನಾಯಕರು ಕೂಡ ಒಂದು ಮುಡ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ವೈಟ್ನರ್ನ ತಿರುಚುವ ಕೆಲಸ ಮಾಡಲಾಗಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಖುದ್ದು ಎಕ್ಸ್ನಲ್ಲಿ ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ವೈಟ್ನರಲ್ಲಿ ತಿದ್ದಿರುವಂತಹ ಅಂಶಗಳು ಏನಿದೆ ಅದರಲ್ಲಿ ಅನ್ನುವಂಥ ಅದು ಪ್ರಯತ್ನವನ್ನು ಕೂಡ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಬಹಳ ಮುಖ್ಯವಾಗಿರುವಂಥದ್ದು ಅಲ್ಲಿ ವೈಟ್ನರ್ ತಿದ್ದಿರುವಂಥ ಹಿನ್ನೆಲೆಯಲ್ಲಿ ಬೆಳಕನ್ನು ಕೊಟ್ಟು ಅಲ್ಲಿ ತೋರಿಸ್ತಾ ಇರುವಂಥದ್ದು ಅಂದರೆ ಒಂದು ಇದು ದೇವನೂರು 3ನೇ ಹಂತದ ಬಡಾವಣೆಯನ್ನ ಜೊತೆಗೆ ಅದಕ್ಕೆ ಸಮಾನಾಂತರವಾಗಿ ಅಭಿವೃದ್ಧಿಪಡಿಸಿದಂತಹ ಜಾಗದಲ್ಲಿ ನಮಗೆ ನಿವೇಶನ ಕೊಡಬೇಕು, ಬದಲು ನಿವೇಶನ ಅನ್ನುವಂಥ ಮನವಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಬರಹ ಇರುವಂಥದ್ದು. ಅದಕ್ಕಷ್ಟೇ ಅದು ಅಲ್ಲಿ ವೈಟ್ನರ್ ಹಾಕಿರುವಂಥದ್ದು. ಆದರೆ ಇದನ್ನು ತಪ್ಪಾಗಿ ಬಿಂಬಿಸಿದ ಅಪರಾಧಿ ಎಂಬಂತೆ ನಮ್ಮ ಕುಟುಂಬ ಮತ್ತು ನಮ್ಮ ಚಾರಿತ್ರ್ಯ ವಧೆ ಮಾಡಲಾಗಿದೆ ಅನ್ನುವಂಥ ಆಕ್ರೋಶವನ್ನು ಸಿಎಂ ಸಿದ್ದರಾಮಯ್ಯವರು ಹೊರಹಾಕ್ತಿರುವಂಥದ್ದು. ದ್ವೇಷದ ಕನ್ನಡಕವನ್ನು ತೆರೆದಿಟ್ಟು ನೀವು ಸ್ಪಷ್ಟವಾಗಿ ನೋಡಬೇಕು ಅನ್ನುವಂಥ ಆ ಮಾತನ್ನು ಕೂಡ ಅಲ್ಲಿ ಉಲ್ಲೇಖಿಸಿರುವಂಥದ್ದು. ಅಂದರೆ ವೈಟ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಕೂಡ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂಥ ಸಂದರ್ಭ ಕೂಡ ಎದುರಾಗಿತ್ತು. ಹಾಗಾಗಿ ಆ ಒಂದು ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಹೇಳಿಕೆ ಕೊಡುವಂಥ ಒಂದು ಪ್ರಯತ್ನ ಆಗಿರಲಿಲ್ಲ. ಇದೀಗ ಅದರ ಬರಹದ ಹಿಂದಿನ ಅಂಶ ಏನಿದೆ ಅನ್ನುವಂಥ ಗುರುತಿಸುವಂಥ ಒಂದು ಪ್ರಯತ್ನ ಆಗಿದೆ. ಅದನ್ನು ಸ್ಪಷ್ಟವಾಗಿ ಬೆಳಕು ಹಾಕಿ ತೋರಿಸುವಂಥ ಕೂಡ ಪ್ರಯತ್ನ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆ ಮೂಲಕ JDS ಮತ್ತು ಬಿಜೆಪಿ ನಾಯಕರು ಏನು ಆರೋಪ ಮಾಡಿದ್ರು ಅದಕ್ಕೆ ಟಕ್ಕರ್ ಕೊಡುವಂಥ ಒಂದು ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಅವರಿಂದ ಇವತ್ತು ಆಗಿರುವಂಥದ್ದು. ವಿದೇಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.